ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಲಾಂಗ್ ವಿಡಿಯೋ ನಾನು ಪೋಸ್ಟ್ ಮಾಡ್ತಿರೋದು. ಪ್ಲೀಸ್ ಡೂ ಸಪೋರ್ಟ್ ಮೀ. ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಸೋಮನಾಥ್ಪುರ. ಇಟ್ ಇಸ್ 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು. ಯೂಶ್ವಲಿ ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಸೋಮನಾಥ್ಪುರಕ್ಕೆ ಒನ್ ಡೇ ಟ್ರಿಪ್ ಥರ ಕರ್ಕೊಂಡು ಬರ್ತಾಯಿದ್ರು ನಮ್ಮ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ನಾನು ಈ ಜಾಗಕ್ಕೆ ಬಂದಾಗ ಆಲ್ ದ ಮೆಮರೀಸ್ ಜಸ್ಟ್ ಬ್ಲೂ ಅಪ್ ಮೈ ಮೈಂಡ್. 1268ರಲ್ಲಿ ಈ ದೇವಸ್ಥಾನ ಕಟ್ತಾರೆ ಹೊಯ್ಸಳ ಸಾಮ್ರಾಜ್ಯದವರು. ದಿಸ್ ಟೆಂಪಲ್ ಇಸ್ ಫೇಮಸ್ ಫಾರ್ ಕೇಶವ ಗಾಡ್. 14ನೇ ಶತಮಾನದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಇನ್ವೇಡೆಡ್ ದಿಸ್ ಟೆಂಪಲ್ ವಿಚ್ ರಿಸಲ್ಟ್ಸ್ ಇನ್ ಮೇಜರ್ ಬ್ರೇಕೇಜ್ ಆಫ್ ದ ಐಡಲ್ಸ್. ಕರೆಂಟ್ಲಿ ಈ ದೇವಸ್ಥಾನನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರು ನೋಡ್ಕೊಳ್ತಾ ಇದ್ದಾರೆ. ದೇರ್ ಇಸ್ ಅ ಎಂಟ್ರಿ ಫೀಸ್ ಫಾರ್ ಇಂಡಿಯನ್ಸ್ ಆ್ಯಂಡ್ ಫಾರ್ NRI. ದೆರ್ ಇಸ್ ಅ ಸಪ್ರೇಟ್ ಫೀಸ್ ದಟ್ ಇಸ್ ದೇರ್. 2023ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅವರು ಅಲಾಂಗ್ ವಿತ್ ಬೇಲೂರು ಹಳೇಬೀಡು ದೇ ಹ್ಯಾವ್ ಕನ್ಸಿಡರ್ಡ್ ಆಸ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್. ಸೊ ನೀವು ನೋಡ್ತಿರೋ ಕಾರ್ವಿಂಗ್ಸ್ ಬಂದುಬಿಟ್ಟು ಚಿಕ್ಕ ಚಿಕ್ಕ ಕತೆ ಹೇಳುತ್ತೆ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಪ್ಲೀಸ್ ಟೆಲ್ ದೆಮ್ ಅಬೌಟ್ ಅವರ್ ಹಿಸ್ಟ್ರಿ. ಕಾರ್ವಿಂಗ್ಸ್ ನೀವು ನೋಡ್ತಾ ಇರ್ಬೋದು. ಇಟ್ಸ್ ವೆರಿ ವೆರಿ ಮೈನ್ಯೂಟ್ ಕಾರ್ವಿಂಗ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅವರ್ ಹಿಸ್ಟ್ರಿ. ಇದು ಕೂಡ ಸೋಮನಾಥ್ಪುರದ ವ್ಲಾಗ್ ಆಗಿತ್ತು. ಅದಾದಮೇಲೆ ನಾವು ಬಂದಿದ್ದ ರೆಸಾರ್ಟ್ ಬಂದುಬಿಟ್ಟು ಜಲಧಾಮ ರೆಸಾರ್ಟ್. ಸೋಮನಾಥ್ಪುರ ಇಂದ ಜಲಧಾಮ ಇಟ್ ಈಸ್ ಆಲ್ಮೋಸ್ಟ್ 40 minutes ಡ್ರೈವ್. ರೆಸಾರ್ಟ್ ಅಂತೂ ಇಟ್ ಈಸ್ ಇನ್ ದ ಬ್ಯಾಂಕ್ ಆಫ್ ಕಾವೇರಿ ರಿವರ್. ನೀವು ಈ ರೆಸಾರ್ಟಿಗೆ ಬರಬೇಕಂದ್ರೆ ನಿಮ್ಮ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅವ್ರದ್ದೇ ಬೋಟಲ್ಲಿ ಬರಬೇಕು. ನೀವು ನೋಡಿರೋ ಓಮ್ನಿ ಕಾರ್ ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್ ಥಾಟ್. ಅವ್ರು ಏನು ಮಾಡಿದ್ದಾರೆ ಅಂದರೆ ರೆಸಾರ್ಟ್ ಒಳಗೆ ಓಡಾಡೋಕ್ಕೋಸ್ಕರ ಆ ಓಮ್ನಿ ಕಾರ್ನ ಅವರೇ ಕಸ್ಟಮೈಸ್ ಮಾಡಿದ್ದಾರೆ. ದೇರ್ ಆರ್ ಟೂ ಮೆನಿ ಬ್ಯಾಂಬೂ ಪ್ಲಾಂಟ್ಸ್ ಹಿಯರ್. ವೆರಿ ವೆರಿ ಗ್ರೀನ್, ವೆರಿ ನೀಟ್ಲಿ ಮೈಂಟೈನ್ಡ್. ರೂಮ್ಸ್ ನೀವು ನೋಡ್ತಾ ಇರ್ಬೋದು. ಇಟ್ಸ್ ವೆರಿ ವೆರಿ ನೈಸ್. ಇಟ್ಸ್ ಪ್ರೈಸಸ್ ಆರ್ ವೆರಿ ಅಫೋರ್ಡಬಲ್. ಇಟ್ಸ್ ವೆರಿ ಹೈಜಿನಿಕ್. ದಟ್ಸ್ ದ ಮೇನ್ ಥಿಂಗ್ ಅಬೌಟ್ ದಿಸ್ ರೆಸಾರ್ಟ್. ಒನ್ ಇಂಪಾರ್ಟೆಂಟ್ ವಿಷಯ ಹೇಳಬೇಕಂತಂದರೆ ಇದು ಕಾವೇರಿ ನದಿ ದಂಡೇಲಿ ಇದ್ದರೂ ಕೂಡ ನೀವಿಲ್ಲಿ ಆಟಾಡೋ ಹಾಗಿಲ್ಲ. ನದಿಯಲ್ಲಿ ನೀವು ಆಟಾಡೋಗಿಲ್ಲ. ಬಟ್ ದೇ ಹ್ಯಾವ್ ದೇರ್ ಓನ್ ಸ್ವಿಮ್ಮಿಂಗ್ ಪೂಲ್. ದೇ ಆಲ್ಸೋ ಹ್ಯಾವ್ ಬ್ಯಾಡ್ಮಿಂಟನ್ ಕೋರ್ಟ್, ವಾಲಿಬಾಲ್ ಕೋರ್ಟ್, ಫುಟ್ಬಾಲ್ ಕೋರ್ಟ್. ಯು ಕ್ಯಾನ್ ಪ್ಲೇ ದೇರ್. ಯು ಕ್ಯಾನ್ ಜಸ್ಟ್ ಎಂಜಾಯ್ ದ ರಿವರ್ ಸೈಡ್ ರಿಟ್ರೀಟ್. ಇಟ್ ಈಸ್ ಅನ್ ಎನ್ವಿಶ್ಡ್ ಎಕೋ ಫ್ರೆಂಡ್ಲಿ ರೆಸಾರ್ಟ್ ಜಲಧಾಮ ಅವ್ರು ಮಾಡಿರೋದು. ಸಂಜೆ ಆಗ್ತಿರೋದ್ರಿಂದ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲರೂ ನದಿ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ದೆರ್ ವಿಲ್ ಬಿ ಅ ಲೈವ್ ಸಿಂಗಿಂಗ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಯುವರ್ ಚಾಯ್, ಸ್ನ್ಯಾಕ್ಸ್. ದಟ್ ಈಸ್ ಸೋ ಥಾಟ್ಫುಲ್ ಅಂತ ಅನಿಸ್ತು ನನಗೆ. ಸೊ ದ್ಯಾಟ್ ಯು ಕ್ಯಾನ್ ಎಂಜಾಯ್ ದ ವ್ಯೂ ಆಫ್ ದ ರೆಸಾರ್ಟ್ ಆ್ಯಸ್ ವೆಲ್. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ದೇರ್ ಆರ್ ಸೋ ಮೆನಿ ಗೇಮ್ಸ್ ಆ್ಯಂಡ್ ಇಟ್ ಈಸ್ ದ ಪರ್ಫೆಕ್ಟ್ ಫ್ಯಾಮಿಲಿ ವೀಕೆಂಡ್ ಗೇಟ್ವೇಸ್ ದಟ್ ಐ ವುಡ್ ಟೆಲ್. ಬ್ಯಾಂಗ್ಳೂರಿಂದ ಕೂಡ ತುಂಬ ದೂರ ಏನಿಲ್ಲ. ಇಟ್ ಈಸ್ ಆಲ್ಮೋಸ್ಟ್ 80 to 85 kilometers ಅಷ್ಟೇ. ಮೈಸೂರಿಂದ ಇಟ್ ಈಸ್ 50 kilometers. ಯು ಇವನ್ ಹ್ಯಾವ್ ಪೆಡ್ಲಿಂಗ್ ಬೋಟ್ ಹಿಯರ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ. ಬೆಳಗ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮಗೊಂದು ರೈಡ್ ಕರ್ಕೊಂಡು ಹೋಗಿ ಬೋಟಲ್ಲಿ ಅಂತ. ಸೊ ದೇ ಅಗ್ರೀಡ್. ರೆಸಾರ್ಟಿಂದ ಸ್ವಲ್ಪ ದೂರ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಸ್ ಅ ಫ್ಯಾಮಿಲಿ ನಾವು ಹೋಗಿರೋದ್ರಿಂದ ನಮಗೆ ದೊಡ್ಡ ಬೋಟ್ ಕೊಟ್ಟಿದ್ರು. ರೆಸಾರ್ಟ್ ವಾಸ್ ವೆರಿ ವೆರಿ ನೈಸ್, ವೆರಿ ಹೈಜೀನ್. ಮೇನ್ಲಿ ಅಬೌಟ್ ಫುಡ್ ತುಂಬಾ ಚೆನ್ನಾಗಿದೆ. ಯು ಹ್ಯಾವ್ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್. ಇಟ್ ಈಸ್ ಟೂ ಗುಡ್. ಊಟದ ಬಗ್ಗೆ ಮಾತಾಡೋ ಹಾಗೆ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಬೋಟ್ ರೈಡ್ ಬೆಳಗ್ಗೆ ಹೋಗಿರೋದ್ರಿಂದ ವಿ ಕುಡ್ ಸಿ ಪಿಕಾಕ್. ತುಂಬಾ ಚೆನ್ನಾಗಿತ್ತು. ಸೊ ಎನಿವನ್ ಹೂ ಇಸ್ ಇಂಟ್ರೆಸ್ಟೆಡ್ ಟು ಗೋ ಟು ದಿಸ್ ರೆಸಾರ್ಟ್, DM me. I'll give you the details. You can even visit their portal or call them directly. Please do support me. Like, comment, share and subscribe. Thank you so much for watching. Bye.